ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಅಚ್ಯುತಾನಂದ ಗೋವಿಂದ ಮಾಧವ, ಅಚ್ಯುತಾನಂದ ಗೋವಿಂದ ಮಾಧವ, ಅಚ್ಯುತಾನಂದ ಗೋವಿಂದ ಮಾಧವ, ಸಚ್ಚಿದಾನಂದ ನಾರಾಯಣ ಹರೇ, ಸಚ್ಚಿದಾನಂದ ಸಚ್ಚಿದಾನಂದ ನಾರಾಯಣ ಹರೇ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಕೃಷ್ಣ ಮುಕುಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಪರಮಾತ್ಮನ ನೆನಪಿನಲ್ಲಿ ನಾವೆಷ್ಟು ಕಾಲ ಇರುತ್ತೇವೋ ಅಷ್ಟು ಕಾಲ ನಮಗೆ ಮನಸ್ಸಿನಲ್ಲಿ ಆನಂದ, ಉಲ್ಲಾಸ ಮತ್ತು ಜೀವನದಲ್ಲೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಆಸ್ ಲಾಂಗ್ ಆಸ್ ವಿ ರಿಮೇನ್ ಇನ್ ದಿ ರಿಮೆಂಬರೆನ್ಸ್ ಆಫ್ ಪರಮಾತ್ಮ, ದೇರ್ ವಿಲ್ ಬಿ ಪೀಸ್ ಆ್ಯಂಡ್ ಹ್ಯಾಪಿನೆಸ್ ಇನ್ ದ ಮೈಂಡ್. ಆ್ಯಂಡ್ ಗ್ರ್ಯಾಜುವಲಿ ವಿ ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಿ ಫೇವರಬಲ್ ಸರ್ಕಮ್ಸ್ಟೆನ್ಸಸ್ ಇನ್ ಲೈಫ್ ಆಲ್ಸೋ. ಇಟ್ಸ್ ಎ ಡಬಲ್ ಬೆನಿಫಿಟ್ ವಿಚ್ ವಿ ಗೆಟ್. ಎರಡು ಪ್ರಕಾರವಾದ ಲಾಭ ನಮಗೆ ಪರಮಾತ್ಮನ ಚಿಂತನೆಯಿಂದ. ನಮ್ಮ ಮನಸ್ಸು ಶುದ್ಧವಾಗುತ್ತೆ, ಶಾಂತವಾಗುತ್ತೆ, ಮನಸ್ಸಿನಲ್ಲಿರೋ ಚಂಚಲತೆ ಕಡಿಮೆ ಆಗುತ್ತೆ ಪರಮಾತ್ಮನ ಚಿಂತನೆಯಿಂದ. ಎರಡನೇ ಲಾಭ ಏನು? ನಮಗೆಲ್ಲ ಅನುಕೂಲವಾಗಿ ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಆರೋಗ್ಯ ಚೆನ್ನಾಗಾಗುತ್ತೆ, ನಮಗೇನಾದರೂ ಹಣ ಬರಬೇಕಾದ್ರೆ ಹಣನೂ ಬರುತ್ತೆ, ಎಲ್ಲರೂ ನಮ್ಮ ಜೊತೆಯಲ್ಲಿ ಒಳ್ಳೆ ವ್ಯವಹಾರ ಮಾಡ್ತಾರೆ, our health will become better, people will start becoming friendly towards us, and whatever outstanding incomes are there, those also will start coming. This is the power of Paramatma Chintanam. We do not have to ask anything. ನಾವು ಏನು ಕೇಳಬೇಕಾಗಿಲ್ಲ, ದೇವ್ರ ಹತ್ರ ಯಾವುದನ್ನೂ ಕೇಳಬೇಕಾಗಿಲ್ಲ. ಕೇಳದೇನೆ ಪರಮಾತ್ಮನ ಕೃಪೆ ನಮ್ಮ ಮೇಲೆ ಆಯಿತು ಅಂತ ಹೇಳಿದ್ರೆ ಎಲ್ಲವೂ ಬರುತ್ತೆ. ಅದಕ್ಕೋಸ್ಕರ ನಾವೆಲ್ಲ ನಿಜವಾಗಿಯೂ ಪ್ರಯತ್ನ ಮಾಡಬೇಕಾಗಿರೋದು ಹಣಕ್ಕಲ್ಲ, ಪದವಿಗಲ್ಲ, ಯಾವುದಕ್ಕಲ್ಲ. ಏನು ಪ್ರಯತ್ನ ಮಾಡಬೇಕು? ನಾವು ದೇವರ ಚಿಂತನೆಯಲ್ಲಿ ನಾವು ಇರಬೇಕು. ವಿ ಶುಡ್ ಆಲ್ವೇಸ್ ಮೇಕ್ ಅನ್ ಎಫರ್ಟ್ ಟು ಕೀಪ್ ಅವರ್ ಮೈಂಡ್ ಅಲೈನ್ಡ್ ಟು ಗಾಡ್. That alignment will come only when we engage our mind in such an activity every day, because the mind has got a tendency to fall into a habit. It has got a tendency to easily fall into a habit. Very easily it falls into a habit. 2 days you do something continuously, you make it into a habit. Third day you will automatically the mind will ask for that. 2 ದಿವಸ ಏನಾದರೂ ನಾವು ಮಾಡಿಬಿಟ್ರೆ 3ನೇ ದಿವಸ ಮನಸ್ಸು ಅಲ್ಲೇ ಕೇಳುತ್ತೆ, ಅದನ್ನು ಮಾಡಬೇಕು ಅಂತ ಆಸೆ ಪಡುತ್ತೆ. ಒಂದು ದಿವಸ ಹಲಸಿನ ಹಣ್ಣು ಕೊಟ್ಬಿಟ್ರಪ್ಪ ನಮಗೆ ತಿನ್ನೋಕ್ಕೆ, ನಾಳೆನೂ ಹಲಸಿನ ಹಣ್ಣು ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ ಇಲ್ಲ? ಮಾವಿನ ಹಣ್ಣು ಕಾಲದಲ್ಲಿ ಮಾವಿನ ಹಣ್ಣು ಒಳ್ಳೆ ಮಾವಿನ ಹಣ್ಣು ಸಿಕ್ಕೊಂಡು ಮಾರ ದಿವಸ ಮತ್ತೆ ಮಾವಿನ ಹಣ್ಣು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಇದು ಮನಸ್ಸಿನ ಸ್ವಭಾವ. ಮನಸ್ಸಿನ ಸ್ವಭಾವ ಏನು? ಅಭ್ಯಾಸ ತುಂಬ ಜಲ್ದಿ ಆಗಿಬಿಡುತ್ತೆ ಇದಕ್ಕೆ. ವೆರಿ ಫಾಸ್ಟ್ ಇಟ್ ಡೆವಲಪ್ಸ್ ದ ಹ್ಯಾಬಿಟ್ಸ್. ಸೊ ದಟ್ ಹ್ಯಾಬಿಟ್ is developed very fast, because Maya's habits are developed very fast, but the habit of remembering God is a little slow. So if you do not keep yourself
engaged in the thoughts of Paramatma consciously, not as a routine, not by somebody's force, or not by inevitability. Not by inevitability or inevitability ಏನು ಮಾಡೋದು ಮಾಡಬೇಕಾಗಿದೆ, ಹಂಗಲ್ಲ. ಪೂಜೆ ಮಾಡೋದು ಕೂಡ ಅಷ್ಟೇ, ನನ್ನ ಡ್ಯೂಟಿ ಅಲ್ವಾ ಅದಕ್ಕೋಸ್ಕರ ಪೂಜೆ ಮಾಡ್ತೀನಿ ಅಂತ ಹೇಳ್ಬಾರ್ದು. ಒಳ್ಳೆ ಲಕ್ಷಣ, ನಮಗೊಂದೇ ಒಳ್ಳೆ ಭಾಗ್ಯ ಅಂತ ತಿಳ್ಕೊಂಡು ಮಾಡಬೇಕು. ಪೂಜೆ ಮಾಡೋ ಭಾಗ್ಯ, ನಮ್ಗೆ ಒಳ್ಳೆ ಭಾಗ್ಯವಂತರು ನಾವು ಅಂತ ತಿಳ್ಕೊಂಡು ನಾವು ಪೂಜೆ ಮಾಡಬೇಕು. ಅವಾಗೇನಾಗುತ್ತೆ, ಮನಸ್ಸು ಆನಂದವಾಗಿರುತ್ತೆ. ಮತ್ತೆ ಪೂಜೆ ಮಾಡಬೇಕಪ್ಪ ಅಂತ ಹೇಳ್ಬಾರ್ದು. ದಿವಸ ಪೂಜೆ ಮಾಡಿದ್ರು, ಎಷ್ಟು ಸಾರಿ ಪೂಜೆ ಮಾಡಿದ್ರು ಕೂಡ ತುಂಬ ಆನಂದ ಪಟ್ಕೊಂಡು ಮಾಡಬೇಕು. ಆ ಒಂದು ಆನಂದದಿಂದಲೇ ಎಲ್ಲರೂ ಕೂಡ ಚೆನ್ನಾಗಿ ಬಾಳೋದು. ನಾವು ದ ಲೈಫ್ ಆಫ್ ಧೃತರಾಷ್ಟ್ರ ಆ್ಯಂಡ್ ಗಾಂಧಾರಿ, ಧೃತರಾಷ್ಟ್ರ ಮತ್ತು ಗಾಂಧಾರಿಯರ ಜೀವನ ಇವಾಗ ಅಲ್ಲಿ ಅವರು ವನವಾಸಕ್ಕೆ ಹೋಗ್ಬಿಟ್ಟಿದ್ದಾರೆ. ದ ನೆಕ್ಸ್ಟ್ ಜನರೇಷನ್ ಇಸ್ ದೇರ್ ನೌ. ಯುಧಿಷ್ಠಿರ ಮುಂತಾದವರು ಎಲ್ಲಿದ್ದಾರೆ ಇವಾಗ? ಹಸ್ತಿನಾಪುರದಲ್ಲಿದ್ದಾರೆ. ಯುಧಿಷ್ಠಿರ ಮುಂತಾದವರು ಹಸ್ತಿನಾಪುರದಲ್ಲಿ ಬಾಳ್ತಾ ಇದ್ದಾರೆ. ಹಸ್ತಿನಾಪುರದಲ್ಲಿ ಬಾಳ್ತಾ ಇರೋರಿಗೆ ಏನಾಗಿದೆ ಇವಾಗ, ಅಲ್ಲಿ ಕೃಷ್ಣ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಕೃಷ್ಣ ಬಂದು ಈಸ್ ಗಾನ್ ಟು ದ್ವಾರಕಾ ಆ್ಯಂಡ್ ಅರ್ಜುನ ಹ್ಯಾಸ್ ಗಾನ್ ಅಲಾಂಗ್ ವಿತ್ ಕೃಷ್ಣ ಟು ಲೀವ್ ಕೃಷ್ಣ ಟು ದ್ವಾರಕಾ. So now what is happening? The last days of the life of Dharmaraja are coming now. Entire, because ನಿಧಾನವಾಗಿ ಎಲ್ಲರ ಜೀವನವನ್ನು ಕೊನೆ ಬರುತ್ತಲ್ವ. ಸೊ ಸಿಮಿಲರ್ಲಿ ದ ಲಾಸ್ಟ್ ಡೇಸ್ ಆಫ್ ದಿ ಪಾಂಡವಾಸ್ ಆರ್ ಆಲ್ಸೋ ಕಮಿಂಗ್ ನಿಯರರ್. ಸೊ ದೇ ಆರ್ ಸೀಯಿಂಗ್ ಸಮ್ ಇಲ್ ಓಮೆನ್ಸ್ ಆಲ್ಸೋ. ದೇ ಆರ್ ಸೀಯಿಂಗ್ ಸಮ್ ಇಲ್ ಓಮೆನ್ಸ್. ಅಪಶಕುನಗಳನ್ನು ನೋಡ್ತಾ ಇದ್ದಾರೆ. ಅಪಶಕುನ ಅಂದರೆ ಗೊತ್ತಾ? ಅಪಶಕುನ ಅಂದರೆ ಒಳ್ಳೆ ಲಕ್ಷಣ ತೋರಿಸಲ್ಲ. ಒಳ್ಳೆ ಲಕ್ಷಣ ಅಂದರೆ ಏನರ್ಥ? ಯಾರಾದರೂ ಏನಾದರೂ ಒಳ್ಳೆ ಕೆಲಸ ಮಾಡಕ್ಕೆ ಹೋಗ್ತಾ ಇರಬೇಕಾದ್ರೆ ಯಾರಾದರೂ ನಾವು ಹಿಂದೆ ಕರೆದು ಬಿಡ್ತಾರೆ. ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ಬಿಡ್ತಾರೆ. ಎಲ್ಲಿ ಹೋಗ್ತಾ ಇದೆಯಾ ಅಂತ ಕೇಳ್ಬಿಟ್ಟೇನೋ ಅಪಶಕುನ ಅಂತ. ಸೊ ದೀಸ್ ಆರ್ ಆಲ್ somebody is just about to leave somewhere happily, then somebody from behind calls, where are you going? That itself is it's like a block in the mind. So similar things, we are seeing many ill omens. When you read this one, we should understand that life is made of both these things. But despite all these things, ಇಷ್ಟೆಲ್ಲ ಅಪಶಕನ ಇದ್ರೂ ಕೂಡ ನಾವು ದೇವರನ್ನ ನೆನೆಸ್ಕೋಬೇಕು. ರಿಮೆಂಬರ್, ವಾಟ್ ಎವರ್ ಮೇ ಬಿ ದಿ ಕಂಡೀಷನ್, ಅವರ್ ಮೈಂಡ್ ಶುಡ್ ಬಿ ಕಾನ್ಷಿಯಸ್ಲಿ ಡೈರೆಕ್ಟೆಡ್ ಟುವರ್ಡ್ಸ್ ಗಾಡ್. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ದಿಸ್ ಕಾನ್ಷಿಯಸ್ ಡೈರೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಿಲ್ ರೀಡ್ ನೌ ವಾಟ್ ಧರ್ಮರಾಜ ಇಸ್ ಡೂಯಿಂಗ್. ಈ ಧರ್ಮರಾಜಾದಿಗಳು ಏನು ಮಾಡ್ತಾರೆ ಅಂತ ನಾವು ಓದೋಣ. ಅಥ ಚತುರ್ದಶೋಧ್ಯಾಯಃ. ಸೂತ ಉವಾಚ. ಸಂಪ್ರಸ್ಥಿತೆ ದ್ವಾರಕಾಯಾಂ ಜಿಷ್ಣೌ ಬಂಧು ದಿದೃಕ್ಷಯಾ ಜ್ಞಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ ವ್ಯತೀತಾ ಕತಿಚಿನ್ಮಾಸಾ ತದಾ ನಾಯಾತ್ ತತೋರ್ಜುನಃ ದದರ್ಶ ಘೋರ ರೂಪಾಣಿ ನಿಮಿತ್ತಾನಿ ಕುರುದ್ವಃ ಕಾಲಸ್ಯ ಚ ಗತಿಂ ರೌದ್ರಾಂ ವಿಪರ್ಯಸ್ತರ್ತು ಧರ್ಮಿಣಃ ಪಾಪೀಯಸೀಂ ನೃಣಾಂ ವಾರ್ತಾಂ ಕ್ರೋಧಲೋಭಾನೃತಾತ್ಮನಾಂ ಜಿಹ್ಮಪ್ರಾಯಂ ವ್ಯವಹೃತಂ ಶಾಠ್ಯಮಿಶ್ರಂ ಚ ಸೌಹೃದಂ ಪಿತೃಮಾತೃಸುಹೃದ್ ಭ್ರಾತೃ ದಂಪತೀನಾಂ
च कल्कनम् निमित्तान्यत्यरिष्टानि काले त्वनुगते नृणाम् लोभाद्यधर्म प्रकृतिम् दृष्टो वाचानुजं नृपः Suta continued, Arjuna had left for Dwarka in order to see his relations, Sri Krishna and others, and to know the doings of Sri Krishna of sacred renown. ಅರ್ಜುನ ಬಂದು ಧರ್ಮರಾಜರ ಬಳಿಯಲ್ಲಿ ಸ್ವಲ್ಪ ಅನುಮತಿಯನ್ನು ಬೇಡಿ ದ್ವಾರಕೆಗೆ ಹೋಗಿದ್ದಾರೆ. ಹಸ್ತಿನಾಪುರ ಎಲ್ಲಿದೆ? ಡೆಲ್ಲಿ ಪಕ್ಕದಲ್ಲಿ. ದ್ವಾರಕ ಎಲ್ಲಿದೆ? ಗುಜರಾತ್ ಪಕ್ಕ. ಅಲ್ಲಿ ಹೋಗಿದ್ದಾರೆ, ದ್ವಾರಕೆಗೆ ಹೋಗಿದ್ದಾರೆ. ಅಲ್ಲಿ ಹೋಗ್ಬಿಟ್ಟು ಅರ್ಜುನ ಬಂದು ಏನು ವಿಚಾರಿಸೋಕೆ ಹೋಗಿದ್ದಾರೆ? ಕೃಷ್ಣ ಪರಮಾತ್ಮ ಹೇಗಿದ್ದಾರೆ, ಅವರ ನೆಂಟರೆಲ್ಲ ಚೆನ್ನಾಗಿದ್ದಾರೆ ಅಂತ ವಿಚಾರಿಸೋಕೆ ಹೋಗಿದ್ದಾರೆ. ಅರ್ಜುನ ಹ್ಯಾಡ್ ಗಾನ್ ಟು ದ್ವಾರಕಾ in order to inquire about the well-being of Krishna and all other relatives there. He, however, did not return from that place even though many months had elapsed. ತುಂಬ ಹಲವಾರು ತಿಂಗಳು ಕಳೆದರೂ ಕೂಡ ಅರ್ಜುನ ವಾಪಸ್ ಬಂದಿಲ್ಲ. ಯಾರಾದರೂ ವಾಪಸ್ ಬರದೇ ಹೋದರೆ ಬೇಜಾರಾಗುತ್ತಲ್ಲ. ಒಂದು ತಿಂಗಳು ಬಂದರೆ ಪರವಾಗಿಲ್ಲ, 2 ತಿಂಗಳು ಬಂದರೆ ಪರವಾಗಿಲ್ಲ, ಯಾಕೆ ಇಷ್ಟು ದಿವಸ ಆಗ್ತಾ? ಎವ್ರಿಬಡಿ ಈಸ್ ವರೀಡ್, ಆಲ್ ಆರ್ ವರೀಡ್ ವೈ ಅರ್ಜುನ ಹ್ಯಾಸ್ ನಾಟ್ ರಿಟರ್ನ್. In the meantime, Yudhishthira, the illustrious scion of Kuru, saw portents of a fearful nature, saw omens of a fearful nature. ಅಂದರೆ ಅರ್ಜುನ ಬಂದಿಲ್ಲ, ಇಲ್ಲಿ ಧರ್ಮರಾಜನಿಗೆ ಕೆಟ್ಟ ಕೆಟ್ಟ ಕನಸು ಬರೋದು. ಡ್ರೀಮ್ಸ್ ಆಲ್ಸೋ ಯು ಸಿ ಫಿಯರ್ಫುಲ್ ಡ್ರೀಮ್ಸ್, ಟೆರಿಫೈಯಿಂಗ್ ಡ್ರೀಮ್ಸ್, and also many other omens in the daytime also. Time had taken a dreadful turn, as was clear from the fact that the characteristics of the seasons had totally changed. Today nobody talks about that at all. The rainy season seems to be extending as long as it wants. Summer doesn't seem to end at all. Winter comes as early as it wants to come. So there is no, seasons are not global warming. You know, we speak about global warming. ಈಗಿನ ಕಾಲ ನೋಡಿ, ಆ ಕಾಲದಲ್ಲಿ ಧರ್ಮರಾಜ ಏನು ನೋಡ್ತಾ ಇದ್ದಾರೆ? ಕಾಲೇ ವರ್ಷತು ಪರ್ಜನ್ಯ ಅಂದ್ರೆ ಏನರ್ಥ? ಸರಿಯಾದ ಕಾಲದಲ್ಲಿ ಮಳೆಗಾಲ ಬರಬೇಕು, ಮಳೆ ಬರಬೇಕು. ಇವಾಗ ಯಾವ ಮಾಸ ನಡೀತಾ ಇದೆ? ಶ್ರಾವಣ ಮಾಸ. ಶ್ರಾವಣ ಭಾದ್ರಪದದಲ್ಲಿ ಮಳೆ ಬರಬೇಕು. ಅಕಸ್ಮಾತ್ ಭಾದ್ರಪದವನ್ನು ದಾಟಿ ಮಳೆ ಬಂದರೆ ಅದು ಅಕಾಲ ಮಳೆ. ಅಕಾಲ ಮಳೆ. ಚೈತ್ರ ವೈಶಾಖದಲ್ಲಿ ಏನಿರಬೇಕು? ಚೈತ್ರ ವೈಶಾಖದಲ್ಲಿ ವಸಂತ ಋತು ಇರಬೇಕು. ಜ್ಯೇಷ್ಠ ಆಷಾಢದಲ್ಲಿ ಗ್ರೀಷ್ಮ ಋತು ಇರಬೇಕು. ವಸಂತ ಋತುವಿನಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಹೂವೆಲ್ಲ ಬಿಡ್ತಾ ಇರುತ್ತೆ. ವಸಂತ ಕಾಲವು ಮಳೆ ಬಂದುಬಿಟ್ರೆ ಇದು ಅಕಾಲ ಮಳೆ. ಇಟ್ಸ್ ಕಾಲ್ಡ್ ಅಸ್ ರಾಂಗ್ ಸೀಸನಲ್ ರೈನ್. ಸೊ ಸಚ್ ಥಿಂಗ್ಸ್ ಆರ್ ಹ್ಯಾಪನಿಂಗ್, ವಿಚ್ ಇಸ್ ಇಂಡಿಕೇಶನ್ ಆಫ್ ದಿ ಎಂಟೈರ್ ಇಂಬ್ಯಾಲೆನ್ಸ್ ಇನ್ ದ ನೇಚರ್. ಎಲ್ಲ ಲೋಕದಲ್ಲಿಯೂ ಕೂಡ ಅಸಂತುಲನ ಅಂದರೆ ಸಮತೋಲನ ಇಲ್ಲ, ಎಲ್ಲವೂ ಕೂಡ ಎಡವಿದೆ, ಎಲ್ಲ ಎಡವುತ್ತಾ ಇದೆ. Seasons had totally changed. People had taken to sinful ways of living, their heart possessed with anger, greed and falsehood. ಮನುಷ್ಯ ಕೂಡ ನ್ಯಾಯವಾದ ಬಾಳನ್ನು ಬಾಳ್ತಾ ಇಲ್ಲ. Many times I have said this, but it's again very relevant here. ಒಬ್ಬ ಮನುಷ್ಯನ ಹತ್ರ ಒಂದು ನಾಣೆ ಆಯಿತು. ನಾಣೆ ಅಂದರೆ ಗೊತ್ತಾ? ನಾಣೆ ಅಂದರೆ 10 ರೂಪಾಯಿ 5 ರೂಪಾಯಿ ನಾಣೆ ಆಗುತ್ತಲ್ಲ, ಕಾಯಿನ್ ಅಂತ ಹೇಳ್ತಾನೆ. ಸೊ ಹಿ ಹ್ಯಾಡ್ ಎ ಕಾಯಿನ್ ವಿತ್ ಹಿಮ್ ಆ್ಯಂಡ್ ದಟ್ ಕಾಯಿನ್ ವಾಸ್ ಎ ಫೇಕ್ ಕಾಯಿನ್. ಒಬ್ಬ ಮನುಷ್ಯನ ಹತ್ರ ಒಂದು ಕಳ್ಳ ನಾಣೆ ಆಯಿತು. ನಿಜವಾದ ರೂಪಾಯಿ ನಾಣೆ ಅಲ್ಲ, ಕಳ್ಳ ನಾಣೆ. ಅದು ಇಟ್ಕೊಂಡಿದ್ದ. He was trying to somehow use this, but he was not successful. ಹೆಂಗಾದರೂ ಇದನ್ನು ಬಳಸಬೇಕಂತ ಯೋಚನೆ ಮಾಡ್ತಾ ಇದ್ದಾನೆ. ಏನಾದರೂ ಕೊಟ್ಬಿಟ್ಟು ಏನಾದ್ರು ತೊಗೊಂಡು ಹೊರಗೆ ಬಿಡೋದು ಅಲ್ಲಿಂದ. ಕಳ್ಳ ನಾಣೆಯ ಕಳ್ಳ ನೋಟು ಗೊತ್ತಲ್ಲ, ತಪ್ಪು ನೋಟ್ ಬರುತ್ತಲ್ಲ, ಕಳ್ಳ ನೋಟ್ ಥರ. ಸೊ ಒನ್ ಡೇ he was seated in a train. So just when the train was about to move, ನಾನು ಗಾಡಿ ಹೊರಡಬೇಕು, ರೈಲ್ ಗಾಡಿ ಹೊರಡಬೇಕು. ಅವೇನು ಮಾಡಿದೆ? ಪೇಪರ್ ಇಲ್ಲಿ ಬಾಪ ಅಂತ ಕರೆದು ಪೇಪರ್ನ ಅವ್ನು ಕರೆದುಬಿಟ್ಟ. ರೈಲ್ ಗಾಡಿ ಕೂತ್ಕೋಬೇಕು, ಪೇಪರ್ ಬಂದು ಹೋಗಿ ಓಡಾಡ್ತಾ ಇರ್ತಾರಲ್ಲ, ಅವನು ಕರೆದುಬಿಟ್ಟು ಒಂದು ಪೇಪರ್ ಕೊಡಪ್ಪ. ಸೊ ಈ ಗೇವ್ ದಿ ಕಾಯಿನ್ ಆ್ಯಂಡ್ ಟುಕ್ ದ ಪೇಪರ್. ಆ ನಾಣೆ, ಕಳ್ಳ ನಾಣೆಯನ್ನು ಕೊಟ್ಬಿಟ್ಟು ಪೇಪರ್ ತೊಗೊಂಡು ತುಂಬ ಸಂತೋಷ. ಇವತ್ತು ನೋಡಿ ಏಮಾರಿಸ್ಬಿಟ್ಟೆ, ಟ್ರೈನ್ ಹೊಟ್ಟೋಗ್ಬಿಡ್ತು. ಇವತ್ತು ಏಮಾರಿಸ್ಬಿಟ್ಟೆ ಅವನ್ನ, ಕಳ್ಳ ನಾಣೆಯನ್ನು ಕೊಟ್ಬಿಟ್ಟೆ.
ಪೇಪರ್ ತೆಗೆದು ನೋಡ್ತಾನೆ, ಆವತ್ತಿನ ಪೇಪರ್ ನಿನ್ನೆ ಪೇಪರ್ ಕೊಟ್ಬಿಟ್ಟಿದ್ದಾನೆ. When he opens the paper and sees that it is not today's paper, it is yesterday's paper. So you see, one person cheating here, the other person cheating from that side. ಈ ರೀತಿಯಾಗಿ ಮೋಸ ಮಾಡೋದೆಲ್ಲ ಈ ಲೋಕದಲ್ಲಿ ಜಾಸ್ತಿ ಆಗ್ಬಿಟ್ಟಿದೆ ಇವಾಗ. ತುಂಬ ಜನ ಮೋಸ ಮಾಡ್ತಾರೆ. ಸಕ್ಕರೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ರವೆ ಸೇರಿಸ್ಬಿಡ್ತಾರೆ. ಸಕ್ಕರೆ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ರವೆ ಸೇರಿಸ್ಬಿಟ್ಟು ತೂಕ ಜಾಸ್ತಿ ಆಗುತ್ತಲ್ಲ. ಹಾಲು ಮಾರಾಟ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ? ಎಲ್ಲರಿಗೂ ಗೊತ್ತಿದೆ. ಹಾಲು ಮಾರಾಟ ಮಾಡುವ ಏನು ಸೇರಿಸ್ಬಿಡ್ತಾರೆ? ನೀರು ಸೇರಿಬಿಟ್ಟು, ನೀರು ಸೇರಿದ್ರೆ ಕಲರ್ ಮಾತ್ರ ಬದಲಾವಣೆ ಆಗಲ್ಲ, ಬೆಳ್ಳಗಿರುತ್ತೆ, ಆದರೆ ತೂಕ ಜಾಸ್ತಿ ಆಗುತ್ತೆ. ವೆನ್ ದೇ ಸೆಲ್ ಮಿಲ್ಕ್, ಆ್ಯಡ್ ವಾಟರ್ ಆ್ಯಂಡ್ ಸೆಲ್ ಮಿಲ್ಕ್. ಸೊ ದಿಸ್ ಆರ್ ಆಲ್ ದ ಚೀಟಿಂಗ್ ವಿತ್ ಅಡಲ್ಟರೇಷನ್. ಆಲ್ ದೀಸ್ ಆರ್ ದಿ ಇಂಡಿಕೇಶನ್ಸ್ ಆಫ್ ದಿ ಯುಗ. Indications of the yuga where people are not at all honest. Honesty is going away. Their dealings have become crooked. Even friendship was marred by deceitfulness. There were quarrels between parents and sons, relations and relations, brothers and brothers, and even between husbands and wives. ಈ ಕಾಲದಲ್ಲಿ ಏನಾಗಿ ಎಲ್ರಿಗೂ ಜಗಳ, ಅಣ್ಣ ತಮ್ಮದಿರ ಜಗಳ, ಅಕ್ಕ ತಂಗಿದಿರ ಜಗಳ, ಸ್ನೇಹಿತರ ಜಗಳ, ತಂದೆ ತಾಯಿಗೆ ಜಗಳ, ಎಲ್ಲ ಕಡೆ ಜಗಳ ಕಾಣಿಸ್ತಾ ಇದೆ. ಯಾಕಪ್ಪ ಅಂತ ಹೇಳಿದ್ರೆ ಕಾಲದ ಪ್ರಭಾವ, ಲೋಭ, ಕಾಮ, ಕ್ರೋಧ, ಲೋಭ, ಮೋಹ, ಎಲ್ಲ ದುರಾಸೆಗಳು ಜಾಸ್ತಿ ಆಗ್ಬಿಟ್ಟಿದೆ, ಕೋಪ ಜಾಸ್ತಿ ಆಗ್ಬಿಟ್ಟಿದೆ. ಇದರಿಂದ ಏನಾಯಿತು? ಜನಗಳ ವ್ಯವಹಾರದಲ್ಲಿ ಸಮಾಧಾನ ಇಲ್ಲ. At the approach of the Kali age, the nature of individuals was vitiated by evils like greed and so on, while omens boding the worst type of calamity appeared in the cosmic nature. Witnessing all this, King Yudhishthira spoke to his younger brother Bhima as follows. ಎಲ್ಲ ಕಡೆ ನೋಡಿದ್ರೆ ಭಯಂಕರವಾಗಿದೆ. ಸುನಾಮಿ ಆಗೋದು, ಆಮೇಲೆ ಎಲ್ಲೂ ನೋಡಿದ್ರೆ yesterday one palm tree was burnt to charred by the lightning. ಒಂದು ಇದು ಈ ಮರ ಇದೆಲ್ಲ ಯಾವುದು ತಾಳೆ ಮರ ನೋಡಿ, ತಾಳೆ ಗರಿಗಳು ನೋಡಿದಿಲ್ಲ, ಆ ಮರ ಬಂದ್ಬಿಟ್ಟು ಒಂದೇ ಒಂದು ಇದರಿಂದ, ಯಾವುದು ಏನು ಹೇಳ್ತಾರೆ ಅದಕ್ಕೆ, ಸಿಡಿಲು ಹೊಡೆದು ಹಂಗೆ ಬೂದಿ ಆಗ್ಬಿಟ್ಟಿದೆ ಮರ. These are all indications of ill omens. Suddenly you find that trees, very very powerful winds are coming, thunderstorms are coming. ಇದೆಲ್ಲ ತುಂಬ ಬಂದ್ಬಿಟ್ಟು ಒಳ್ಳೆ ಲಕ್ಷಣ ಅಲ್ವಲ್ಲ. ಬಿರುಗಾಳಿ ಬರೋದು ಒಳ್ಳೆ ಲಕ್ಷಣ. ಆ ಥರ ಆಗ್ತಾ ಇದೆ. ಅದಕ್ಕೋಸ್ಕರ ಧರ್ಮರಾಜ ಬಂದ್ಬಿಟ್ಟು ತಮ್ಮನನ್ನು ನೋಡಿ ತಮ್ಮ ಯಾರು? ಅವರಿಗೆ ಮೊದಲನೇ ತಮ್ಮ ಭೀಮನನ್ನು ನೋಡಿ ಮಾತಾಡ್ತಾ ಇದ್ದಾರೆ. ಯುಧಿಷ್ಠಿರ ಉವಾಚ ಸಂಪ್ರೇಷಿತೋ ದ್ವಾರಕಾಯಾಂ ಜಿಷ್ಣುರ್ಬಂಧು ದಿದೃಕ್ಷಯಾ ಜ್ಞಾತುಂ ಚ ಪುಣ್ಯಶ್ಲೋಕಸ್ಯ ಕೃಷ್ಣಸ್ಯ ಚ ವಿಚೇಷ್ಟಿತಂ ಗತಾ ಸಪ್ತಾಧುನಾ ಮಾಸಾ ಭೀಮಸೇನ ತವಾನುಜಃ ನಾಯಾತಿ ಕಸ್ಯ ವಾ ಹೇತೋರ್ ನಾಹಂ ವೇದೇದಮಂಜಸಾ ಅಪಿ ದೇವರ್ಷಿಣಾದಿಷ್ಟಃ ಸಕಾಲೋಯಮುಪಸ್ಥಿತಃ ಯದಾತ್ಮನೋ ಅಂಗಮಾಕ್ರೀಡಂ ಭಗವಾನ್ ಉತ್ಸಿಸೃಕ್ಷತಿ ಯಸ್ಮಾನ್ನ ಸಂಪದೋ ರಾಜ್ಯಂ ದಾರಾ ಪ್ರಾಣ ಕುಲಂ ಪ್ರಜಾ ಆಸನ್ ಸಪತ್ನ ವಿಜಯೋ ಲೋಕಾಶ್ಚ ಯದನುಗ್ರಹ ಪಶ್ಯೋತ್ಪಾತಾನ್ನರವ್ಯಾಘ್ರ ದಿವ್ಯಾನ್ ಭೌಮಾನ್ ಸದ
ಶಂಸತೋ ದೂರಾತ್ ಭಯಂ ನೋ ಬುದ್ಧಿಮೋಹನಂ ಉರ್ವಕ್ಷಿ ಬಾಹವೋ ಮಹ್ಯಂ ಊರ್ವಕ್ಷಿ ಬಾಹವೋ ಮಹ್ಯಂ ಸ್ಫುರಂತ್ಯಂಗಃ ಪುನಃ ಪುನಃ ಸ್ಫುರಂತ್ಯಂಗಃ ಪುನಃ ಪುನಃ ವೇಪತುಶ್ಚಾಪಿ ಹೃದಯೇ ಆರಾದ್ದಾಸ್ಯಂತಿ ವಿಪ್ರಿಯಂ ಶಿವೈಷೋದ್ಯಂತಮಾದಿತ್ಯಂ ಅಭಿರೌತ್ಯ ನಲಾನನ ಮಾಮಂಗಸಾರಮೇಯೋಯಂ ಅಭಿರೌತಿ ಹ್ಯಭೀರುವತ್ ಶಸ್ತಾ ಕುರ್ವಂತಿ ಮಾಂ ಸವ್ಯಂ ದಕ್ಷಿಣಂ ಪಶವೋ ಪರೇ ವಾಹಾಂಶ್ಚ ಪುರುಷ ವ್ಯಾಘ್ರ ಲಕ್ಷಯೇ ರುದತೋ ಮಮ ಮೃತ್ಯುದೂತಃ ಕಪೋತೋಯಂ ಉಲೂಕಃ ಕಂಪಯನ್ಮನಃ ಪ್ರತ್ಯುಲೂಕಶ್ಚ ಕುಹ್ವಾನೈರ್ ಅನಿದ್ರೌ ಶೂನ್ಯಮಿಚ್ಛತಃ ಧೂಮ್ರಾದಿಶಃ ಪರಿಧಯಃ ಕಂಪತೆ ಭೂಸಹಾದ್ರಿಭಿಃ ನಿರ್ಘಾತಶ್ಚ ಮಹಾನ್ಸ್ತಾತ ಸಾಕಂ ಚ ಸ್ತನಯಿತ್ನುಭಿಃ ವಾಯುರ್ವಾತಿ ಸ್ವರಸ್ಪರ್ಶೋ ವಾಯುರ್ವಾತಿ ಖರಸ್ಪರ್ಶೋ ರಜಸಾ ವಿಸೃಜನ್ಸ್ತಮಃ ಅಸೃಕ್ ವರ್ಷಂತಿ ಜಲದಾ ಬೀಭತ್ಸಮಿವ ಸರ್ವತಃ ಸೂರ್ಯಂ ಹತಪ್ರಭಂ ಪಶ್ಯ ಗ್ರಹಮರ್ದಂ ಮಿಥೋ ದಿವಿ ಸಸಂಕುಲೈರ್ಭೂತಗಣೈರ್ ಜ್ವಲಿತೆ ಇವ ರೋದಸಿ ನದ್ಯೋ ನದಾಶ್ಚಕ್ಷುಭಿತಾ ಸರಾಂಸಿ ಚ ಮನಾಂಸಿ ಚ ನ ಜ್ವಲತ್ಯಗ್ನಿರಾಜ್ಯೇನ ಕಾಲೋಯಂ ಕಿಂ ವಿಧಾಸ್ಯತಿ ನ ಪಿಬಂತಿ ಸ್ತನಂ ವತ್ಸಾ ನ ದುಹ್ಯಂತಿ ಚ ಮಾತರಃ ರುದಂತ್ಯಶ್ರುಮುಖಾ ಗಾವೋ ನ ಹೃಷ್ಯಂತಿ ಋಷಭಾವ್ರಜೇ ದೈವತಾನಿ ರುದಂತೀವ ಸ್ವಿದ್ಯಂತಿ ಹ್ಯುಶ್ಚಲಂತಿ ಚ
ಜನಪದಾಗ್ರಾಮ ಪುರೋದ್ಯಾನಾಕರಾಶ್ರಮ ಭ್ರಷ್ಟಶ್ರಿಯೋ ನಿರಾನಂದ ಕಿಮಘಂ ದರ್ಶಯಂತಿ ನಃ ಮನ್ಯ ಏತೈರ್ಮಹೋತ್ಪನ್ನಪಾತೈರ್ ನೂನಂ ಭಗವತಃ ಪದೈ ಅನನ್ಯ ಪುರುಷ ಶ್ರೀಭಿರ್ ಹೀನಾ ಭೂರ್ಹತ ಸೌಭಗ. The description here is all totally bad omens. Everything is all ill omens. But to understand this, just look at it objectively. ಇವಾಗ ಏನು ವರ್ಣನೆ ಮಾಡಿದ್ದಾರೋ ಇದೆಲ್ಲ ಅಪಶಕುನಗಳ ವರ್ಣನೆ. ಒಂದೊಂದು ಅಪಶಕುನ ಏನು, ಅಪಶಕುನ ಅಂದರೆ ಏನು, ವಾಟ್ ಆರ್ ಇಲ್ ಓಮೆನ್ಸ್. ಸೊ ಇಟ್ಸ್ ಅ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಆಫ್ ದಿ ಇಲ್ ಓಮೆನ್ಸ್. ಸೊ ಇಫ್ ಯು ರೀಡ್ ದಿಸ್, ಜಸ್ಟ್ ಲುಕ್ at it, you will understand and you can just tally it with the world what is going. One should not take these to the heart. One should just observe how Prakriti behaves, how the nature behaves when something is going to go untoward. You know that animals and birds, they come to know very easily when there is going to be an earthquake. Immediately their cries change. ಯಾವಾಗಾದರೂ ತುಂಬ ದೊಡ್ಡ ಬಿರುಗಾಳಿ ಅಥವಾ ಏನಾದ್ರು ಬರೋದಾದರೆ ಪಕ್ಷಿಗಳ ಶಬ್ದ ಬದಲಾವಣೆ ಆಗುತ್ತೆ. ಕೇಳಿದ್ದೀರಾ, ನೋಡಿದ್ದೀರಾ? ಅಕಸ್ಮಾತ್ ಬದಲಾವಣೆ ಆಗುತ್ತೆ, ಎಲ್ಲ ಶಾಂತವಾಗಿಬಿಡ್ತವೆ. ಆ ರೀತಿಯಾದ ಬೇರೆ ಬೇರೆ ಥರ ಅಪಶಕುನಗಳನ್ನು ವರ್ಣನೆ ಮಾಡಿದೆ. ಕೇಳ್ರಿ, ಮನಸ್ಸಲ್ಲಿ ಇಟ್ಕೊಳ್ರಿ. Yudhishthira said, Arjuna was sent to Dwarka to see our relations Sri Krishna and others, as well as to find out what Sri Krishna of sacred renown was doing. Although 7 months have since elapsed, O Bhimasena, I do not quite understand why your younger brother has not yet returned. ಅರ್ಜುನನನ್ನು ನಾನು ಕಳಿಸಿದ್ದೆ ದ್ವಾರಕೆಗೆ, ಸ್ವಂತದವ್ರನ್ನೆಲ್ಲ ನೆಂಟರೆಲ್ಲ ನೋಡ್ಕೊಂಬ ಅಂತ ಹೇಳಿ ಕಳಿಸಿದ್ದೆ. ಆದರೆ 7 ತಿಂಗಳಾಗಿದೆ, ಇನ್ನೂ ಬಂದಿಲ್ವಲ್ಲ. May it not be that the time predicted by the celestial sages arrived, when the Lord intends to cast off the form assumed by him for the sake of sport, the Lord to whose grace we owe our fortune, our kingdom, our spouses, our life, the continuance of our race, our progeny, our victory over the enemies and our title to the higher worlds. ಬಹುಶಃ ನನಗನ್ನಿಸ್ತಾ ಇದೆ, ನಾರದರು ಹೇಳಿದಾಗೆ ಶ್ರೀಕೃಷ್ಣ ಪರಮಾತ್ಮ ಇವಾಗ ತಮ್ಮ ಶರೀರವನ್ನು ತ್ಯಾಗ ಮಾಡಿ ಇಲ್ಲಿ ವೈಕುಂಠಕ್ಕೆ ಹೋಗ್ತಾ ಇರೋದು ಕಾಣಿಸ್ತಾ ಇದೆ ನನಗೆ. ಇಟ್ ಅಪಿಯರ್ಸ್ ಆಸ್ ದೋ ಶ್ರೀಕೃಷ್ಣ ಪರಮಾತ್ಮ ಇಸ್ ಗೋಯಿಂಗ್ ಟು ಲೀವ್ ಇಸ್ assumed form. It is not a mortal form. Remember, it is not a mortal form. The difference between mortal and Paramatma is mortal has got morte. In Italian, morte means death. Mortal comes from morte ಅಂತ ಹೇಳಿದ್ರೆ ಇಟಾಲಿಯನ್ ಭಾಷೆಯಲ್ಲಿ ಮರಣ ಅಂತ ಅರ್ಥ. ಸೊ ಮನುಷ್ಯರಲ್ಲೂ ಮರಣಶೀಲರು, ಮರ್ತ್ಯರು. ಇದಕ್ಕೆ ಮರ್ತ್ಯಲೋಕ. ಅದು ಪರಮಾತ್ಮನ ಶರೀರ ಬಂದು ಮರಣ ಅಲ್ಲ. He wants to leave the body, he just leaves the body and goes away from there. It's time for him to leave. ಆ ಥರ ಕಾಣಿಸ್ತದೆ. ಪರಮಾತ್ಮ ಇವಾಗ ಎಲ್ಲನೂ ಬಿಟ್ಟು ಹೊಟ್ಬಿಡ್ತಾರೆ ಅಂತ ಕಾಣುತ್ತೆ. ಅವರಿಂದ ತಾನು ನಾವೆಲ್ಲ ಚೆನ್ನಾಗಿದ್ವಿ. ಪರಮಾತ್ಮ ಇಲ್ಲಿದ್ದ, ಕೃಷ್ಣ ಇದ್ದ, ನಾವೆಲ್ಲ ಚೆನ್ನಾಗಿದ್ವಿ, ನಮ್ಮ ಮಕ್ಕಳು ಚೆನ್ನಾಗಿದ್ದರು, ಎಲ್ಲರೂ ಕೂಡ ರಕ್ಷಣೆ ಮಾಡಿದ್ವಿ. ಇವಾಗ ಅವ್ರು ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ, ಎಷ್ಟು ಕಷ್ಟ ಬರುತ್ತೆ ನಮಗೆ. ಮೈ ಲೆಫ್ಟ್ ಥೈ ಫಾರ್ ಎ ಮೇಲ್, ದ ಲೆಫ್ಟ್ ಸೈಡ್ ಇಫ್ ಇಟ್ ಥ್ರಾಬ್ಸ್ ಇಟ್ ಈಸ್ ಇನ್ಆಸ್ಪಿಷಿಯಸ್. ಫಾರ್ ಅ ಫೀಮೇಲ್ ಇಫ್ ದ ರೈಟ್ ಸೈಡ್ ಥ್ರಾಬ್ಸ್ ಇಟ್ ಇಸ್ ಇನ್ಆಸ್ಪಿಷಿಯಸ್. ಒಬ್ಬ ಗಂಡಸಿಗೆ ಎಡಗಡೆ ಕಣ್ಣು ಹೊಡೆದ್ರೆ ಎಡಗಡೆ ಕಣ್ಣು, ಎಡಗಡೆ ಕೈ ಹೊಡೆದ್ರೆ, ಎಡಗಡೆ ಕಾಲು ಹೊಡೆದ್ರೆ ಎಡಗ ಭಾಗ, ಗಂಡಸಿಗೆ ಎಡಭಾಗದಲ್ಲಿ ಏನಾದರೂ ಸುಮ್ಮನೆ ಹೀಗೆ ಕಂಪನ ಆದರೆ ಅದು ಅಪಶಕುನ. ಹೆಂಗಸರಿಗೆ ಬಲಭಾಗದಲ್ಲಿ ಕಂಪನ ಆದರೆ ಅಪಶಕುನ. ಇಫ್ ದೇರ್ ಇಸ್ ಅ ರೈಟ್ ಐ ಟ್ವಿಚಿಂಗ್ ಫಾರ್ ಎ ವುಮನ್, then it is a inauspicious. My left thigh, left eye and left arm, dear brother, are throbbing again and again, and my heart quakes every now and then. All these will surely bring some unhappy news. ಇದೆಲ್ಲವೂ ಕೂಡ ಏನೋ ಒಂದು ಒಳ್ಳೆ ಸುದ್ದಿ ಅಲ್ಲ, ಕೆಟ್ಟ ಸುದ್ದಿ ತೊಗೊಂಬರುತ್ತೆ ಅಂತ ಅನ್ನಿಸ್ತಾ ಇದೆ ನನಗೆ. Lo, the she jackal, vomiting fire, howls at the rising sun, and this dog, dear Bhima, fearlessly bays at me. ಕಾಡಿನಲ್ಲಿ ಕೆಲವೊಮ್ಮೆ ಇದು ಕೇಳಿಸುತ್ತಲ್ಲ, ಯಾವುದು, ನರಿಗಳ ಶಬ್ದ. ಆ ನರಿ ಶಬ್ದ ಕೇಳಿಸ್ತಾ ಇದೆ. ನರಿ ಶಬ್ದ ಕೇಳಿಸಿದ್ರೆ ಅದು ಒಳ್ಳೆ ಶಕುನ ಅಲ್ಲ. ಆಮೇಲೆ ನಾಯಿಗಳು ಬೊಗಳೋದು ಕೇಳಿಸಿದ್ರೆ
ಅದು ಕೂಡ ಒಳ್ಳೆ ಶಕುನ ಅಲ್ಲ. ಎಲ್ಲ ಕೇಳಿಸ್ತಾ ಇದೆ. ಅದಕ್ಕೋಸ್ಕರ ವಿಲ್ ಪಾಸ್ ಹಿಯರ್, ವಿಲ್ ಗೋ ವಿತ್ ಶ್ರೀಮನ್ ನಾರಾಯಣ 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 ಶ್ರೀಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಶ್ರೀಮನ್ ನಾರಾಯಣ 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 ಶ್ರೀಮನ್ ನಾರಾಯಣ 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 ಸಜಮನ್ ನಾರಾಯಣ 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 ಭಜಮನ್ ನಾರಾಯಣ 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 ಓಂ ಸಹನಾವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ